ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ವರಿ. ಫ್ರೆಂಡ್ಸ್, ಇವತ್ತೊಂದು ವಿತೌಟ್ ಬೀಡ್ಸ್ ಡಿಸೈನ್ ತೋರಿಸ್ತಿದ್ದೀನಿ. ಈ ಡಿಸೈನಲ್ಲಿ ಯಾವುದೇ ಬೀಡ್ಸ್ನ ಬಳಸ್ತಿಲ್ಲ. ಯಾರಿಗೆ ಬೀಡ್ಸ್ ಇಷ್ಟ ಆಗಲ್ವೋ, ತುಂಬ ಗ್ರ್ಯಾಂಡಾಗಿರಬೇಕು ಅಂಥವರು ಇಂಥ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋ ಕ್ರೋಶ್ ನಂಬರು 11. ನೀವು ಬೇಕಾದರೆ 10 ಕೂಡ ತೊಗೊಬೋದು. ಇವಾಗ 6 ಎಳೆ ದಾರನ ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ ನಂತರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕಿದ ನಂತರ 5 ಚೈನ್ ಹಾಕಬೇಕು. 5 ಚೈನ್ನ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಮತ್ತೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿ. ನೆಕ್ಸ್ಟು 7 ಚೈನ್ ಹಾಕಬೇಕು. ಇಲ್ಲಿ 7 ಚೈನ್ ಹಾಕಬೇಕು. ಇಲ್ಲಿ ಆರ್ಚ್ ಬರುತ್ತೆ. ಸೆವೆನ್ ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡೋದು ಬೇಡ, ಸ್ವಲ್ಪ ಒಳಗಡೆ ಲಾಕ್ ಮಾಡಬೇಕು. 5 ಚೈನ್ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಯು ಶೇಪಲ್ಲಿ ಇರಬೇಕು. ಈ ಥರ ಯು ಶೇಪಲ್ಲಿ ಲೂಸಲ್ಲಿದ್ದರೆ ಆರ್ಚ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಮತ್ತು 5 ಚೈನ್, ಬಟ್ಟೆಗೆ ಲಾಕ್. 5 ಚೈನ್, ಬಟ್ಟೆಗೆ ಲಾಕ್. ಸ್ಟಾರ್ಟಿಂಗಲ್ಲಿ ಮಾತ್ರ 5 ಚೈನ್ನ ನಾನು 2 ಟೈಮ್ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ ಕಡೆ ಎಲ್ಲ 5 ಚೈನ್ನ ನಾನು 3 ಟೈಮ್ ತೊಗೊತಿದ್ದೀನಿ. ಫಸ್ಟಲ್ಲಿ ಲಾಸ್ಟಲ್ಲಿ ಮಾತ್ರ 5 ಚೈನ್ನ 2 ಟೈಮ್ ತೊಗೊಬೇಕು. ನೋಡಿ ಇವಾಗ 7 ಚೈನ್ನ ಸ್ವಲ್ಪ ಒಳಗಡೆ ಅಂದರೆ 5 ಚೈನ್ ಎಲ್ಲಿ ಬರುತ್ತೋ ಅಷ್ಟು ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಲೂಸಲ್ಲಿರಲಿ. ಈ ಥರ ಯು ಶೇಪಲ್ಲಿ ಇರಬೇಕು. ಅದು 7 ಚೈನ್ ಏನಿದೆಯಲ್ಲ ಈ ಥರ ಲೂಸಲ್ಲಿ ಇರಬೇಕು. ಆ ಥರ ಲಾಕ್ ಮಾಡ್ಕೊಬೇಕು. ನೀವು ಲಾಕ್ ಮಾಡಿದ ನಂತರ ಮತ್ತೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಮತ್ತೆ 5 ಚೈನ್, ಬಟ್ಟೆಗೆ ಲಾಕ್. 5 ಚೈನ್, ಬಟ್ಟೆಗೆ ಲಾಕ್. ಇಲ್ಲಿ 3 ಟೈಮ್ಸ್ ತೊಗೊತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 5 ಚೈನ್ನ ನಾವು 2 ಟೈಮ್ ತೊಗೊಂಡಿರೋದು. ಮಿಕ್ಕಿದ ಕಡೆ ಎಲ್ಲ 5 ಚೈನ್ನ 3 ಟೈಮ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೂ ಅಷ್ಟೇ, ಎಂಡಿಂಗಲ್ಲೂ ಅಷ್ಟೇ 5 ಚೈನ್ನ 2 ಟೈಮ್ ತೊಗೊಬೇಕು. ನೆಕ್ಸ್ಟ್ ಇವಾಗ 7 ಚೈನ್ ತೊಗೊತಿದ್ದೀನಿ. 7 ಚೈನ್ ತೊಗೊಂಡು ಸ್ವಲ್ಪ ಒಳಗಡೆ ಲಾಕ್ ಮಾಡಬೇಕು. ಯು ಶೇಪಲ್ಲಿರಬೇಕು. ಲಾಕ್ ಮಾಡಿದ ನಂತರ ಇವಾಗ ಎಂಡಿಂಗಲ್ಲಿ ಬಂದಿದ್ದೀನಿ. 3 ಆರ್ಚ್ ಹಾಕಿ ಅಷ್ಟೇ ತೋರಿಸ್ತಾ ಇರೋದು. 5 ಚೈನ್ ಹಾಕ್ತಿದ್ದೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತೆ 5 ಚೈನ್, ಬಟ್ಟೆಗೆ ಲಾಕ್. ನಾನಿಲ್ಲಿ ಲಾಸ್ಟಲ್ಲಿ 5 ಚೈನ್ನ 2 ಟೈಮ್ ಅಷ್ಟೇ ತೊಗೊತಿದ್ದೀನಿ. ನೋಡಿ ಮಧ್ಯದಲ್ಲೆಲ್ಲ 5 ಚೈನ್ನ 3 ಟೈಮ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ 5 ಚೈನ್ನ 2 ಟೈಮ್ ತೊಗೊಂಡಿದ್ದೀನಿ. ಬೇಸ್ ಲೈನ್ನ ನೀವು ಕರೆಕ್ಟಾಗಿ ಹಾಕ್ಕೊಬೇಕು. ಹಾಗಾದರೆ ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇವಾಗ ಲಾಕ್ ಮಾಡಿದ ನಂತರ 2 ಸರಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ 2 ಚೈನ್ನ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಬೇಕು. ಕ್ರೋಶ ಹೊರ ತೆಗೆದು ದಾರನ ಟೈಟ್ ಮಾಡಬೇಕು. ಇದು ಬೇಸ್ ಲೈನ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ನಾವು. ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಲಾಕ್ ಪಾಯಿಂಟ್ ಏನಿದೆಯೋ ಅದೇ ಪಾಯಿಂಟ್ಗೆ ಹೋಗಿ ದಾರ ತೊಗೊಂಬಂದು ಲಾಕ್ ಮಾಡಬೇಕು.
ಲಾಕ್ ಮಾಡಿದ ನಂತರ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ನೆಕ್ಸ್ಟು 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ 5 ಚೈನ್ ಒಳಗಡೆ ಲಾಕ್ ಮಾಡಬೇಕು. 2 ಚೈನ್ ಹಾಕಿ 5 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಕ್ರೋಶದ ಮೇಲೆ 2 ಸರಿ ದಾರ ತಗೊಂಡು ನೆಕ್ಸ್ಟ್ ಅಲ್ಲಿಂದನೇ 7 ಚೈನ್ ಏನಿದೆಯೋ ಅಲ್ಲಿ ಹೋಗಿ ದಾರ ತೊಗೊಂಬಂದು ಎರಡನ್ನು ಒಂದು ಮಾಡಬೇಕು, ಮತ್ತೆರಡನ್ನು ಒಂದು ಮಾಡಬೇಕು, ಮತ್ತೆರಡನ್ನು ಒಂದು ಮಾಡಬೇಕು. ಅಂದರೆ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ನಾನಿಲ್ಲಿ ತ್ರಿಬಲ್ ಕ್ರೋಶ ಮಾಡ್ತಿದ್ದೀನಿ, ನೀವು ಬೇಕಾದರೆ ಡಬಲ್ ಕ್ರೋಶ ಮಾಡ್ಕೊಬೋದು. ಕ್ರೋಶದ ಮೇಲೆ 2 ಸರಿ ದಾರ ಬಂದರೆ ಅದು ತ್ರಿಬಲ್ ಕ್ರೋಶ ಆಗಿರುತ್ತೆ. ಕ್ರೋಶದ ಮೇಲೆ 1 ಸರಿ ದಾರ ಬಂದರೆ ಅದು ಡಬಲ್ ಕ್ರೋಶ ಆಗಿರುತ್ತೆ. ನಾನಿಲ್ಲಿ ತ್ರಿಬಲ್ ಕ್ರೋಶ ಮಾಡ್ತಿದ್ದೀನಿ, ನೀವು ಬೇಕಾದರೆ ಡಬಲ್ ಕ್ರೋಶ ಸಹ ಮಾಡ್ಕೊಬೋದು. ಟೋಟಲು 14 ಡಬಲ್ ಕ್ರೋಶ ಮಾಡ್ತಿದ್ದೀನಿ. ಡಬಲ್ ಕ್ರೋಶ ಮಾಡಬೇಕಿಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಒಂದು ಕಡಿಮೆ ಆದರೂ ಅಷ್ಟೇ, 15 ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ನಾನು 14 ತ್ರಿಬಲ್ ಕ್ರೋಶ ಮಾಡಿದ ನಂತರ 5 ಚೈನ್ ಒಳಗಡೆ ಲಾಕ್ ಮಾಡ್ತಿದ್ದೀನಿ. ನೋಡಿ ಈ ಥರ 5 ಚೈನ್ ಒಳಗಡೆ ಲಾಕ್ ಮಾಡಿ 2 ಚೈನ್ ಹಾಕ್ತಿದ್ದೀನಿ. 2 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತಿದ್ದೀನಿ. ಆರ್ಚ್ ಸ್ಟಾರ್ಟ್ ಆಗಿನ ಮುಂಚೆ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಎಂಡ್ ಮಾಡಬೇಕಾದ್ರೂ ಅಷ್ಟೇ 2 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ ಎಂಡ್ ಮಾಡಬೇಕು. ನೆಕ್ಸ್ಟು 5 ಚೈನ್ ಹಾಕಬೇಕು, ಇಲ್ಲಿ ಕುಚ್ಚು ಬರುತ್ತೆ. 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ನೆಕ್ಸ್ಟು 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ 5 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಇಲ್ಲಿಂದನೇ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಡಬಲ್ ಕ್ರೋಶ ಆರ್ ತ್ರಿಬಲ್ ಕ್ರೋಶ. ಫಸ್ಟಲ್ಲಿ ನಾವು ತ್ರಿಬಲ್ ಕ್ರೋಶ ಮಾಡಿದರೆ ಇನ್ನು ಮುಂದ್ಗಡೆ ಎಲ್ಲ ತ್ರಿಬಲ್ ಕ್ರೋಶನೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ ಇವಾಗ ನಾನಿಲ್ಲಿ ತ್ರಿಬಲ್ ಕ್ರೋಶ ಮಾಡ್ತಿದ್ದೀನಿ. ಫಸ್ಟ್ ಆರ್ಚಲ್ಲಿ ನಾವು 14 ತ್ರಿಬಲ್ ಕ್ರೋಶ ಮಾಡಿದ್ವಿ, ಇಲ್ಲೂ ಕೂಡ ನಾವು 14 ತ್ರಿಬಲ್ ಕ್ರೋಶ ಮಾಡಬೇಕಾಗುತ್ತೆ. ಡಿಸೈನು ತುಂಬಾ ಈಸಿ ಇದೆ, ಪರ್ಫೆಕ್ಟಾಗಿ ತಿಳ್ಕೊಬೇಕು. ಇಲ್ಲೂ ಸಹ ನಾನು 14 ತ್ರಿಬಲ್ ಕ್ರೋಶ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಲ್ಲೂ ಸಹ 14 ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ತ್ರಿಬಲ್ ಕ್ರೋಶ ಮಾಡಿದ ನಂತರ 5 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ 5 ಚೈನ್ ಹಾಕಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫುಲ್ ಆರ್ಚು ಸೀರೆ ಎಂಡ್ವರೆಗೂ ಇದೇ ಥರ ಹಾಕ್ಕೊಂಡೋಗಿ. ನಾನು ಇವಾಗ ಎಂಡಲ್ಲಿ ಬಂದಿದ್ದೀನಿ ನೋಡಿ. ಈ ಥರ 3 ಆರ್ಚ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ನಾನಿಲ್ಲಿ ಸ್ಯಾಂಪಲ್ ಬಟ್ಟೆಗೆ ಹಾಕಿ ತೋರಿಸ್ತಿದ್ದೀನಿ, ನೀವು ಇದೇ ಥರ ಸೀರೆಗೆ ಹಾಕ್ಕೊಂಡೋಗಿ. ಇವಾಗ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ ನೋಡಿ. 2 ಚೈನ್ ಹಾಕಿ ಲಾಕ್ ಮಾಡಿ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ 2 ಚೈನ್ ಎಕ್ಸ್ಟ್ರಾ ಹಾಕಬೇಕು. ಎಕ್ಸ್ಟ್ರಾ ಹಾಕಿ ದಾರಾನ ಕಟ್ ಮಾಡಬೇಕು. ದಾರ ಕಟ್ ಮಾಡಿ ಕ್ರೋಶ ಹೊರ ತೆಗೆದು ದಾರಾನ ಟೈಟ್ ಮಾಡಬೇಕು. ಆವಾಗ ಈ ಸ್ಟೆಪ್ ಕೂಡ ಕಂಪ್ಲೀಟ್ ಆಗುತ್ತೆ. ನೋಡಿ ಈ ಥರ ಕಾಣುತ್ತೆ. ಇದಕ್ಕೆ ಬೇಕಾದರೆ ನೀವು ಸಿಂಪಲಾಗೆ ಕುಚ್ಚು ಕಟ್ಕೊಬೋದು.
ತುಂಬ ಸಿಂಪಲ್ ಆಗುತ್ತೆ. ಇವಾಗ ನೆಕ್ಸ್ಟು ಇನ್ನೊಂದು ಸ್ಟೆಪ್ ನೋಡೋಣ ನಾವು. ಇವಾಗ ದಾರಾನ ಚೇಂಜ್ ಮಾಡಿದ್ದೀನಿ, ಕಲರ್ ಚೇಂಜ್ ತೊಗೊಂಡಿದ್ದೀನಿ. ನೀವು ಹಾಕೋದಾದರೆ ಸೀರೆ ಪಲ್ಲು ಕಲರ್ ತೊಗೊಳ್ಳಿ. ಇಲ್ಲಿ ಈ ಸ್ಟೆಪ್ಪಲ್ಲಿ ಫಸ್ಟ್ನೇ ಸ್ಟೆಪ್ಪಲ್ಲಿ ಸೀರೆ ಬಾಡಿ ಕಲರ್ ತೊಗೊಳ್ಳಿ. ಇವಾಗ ನಾನೇನು ತೋರಿಸ್ತಿದ್ದೀನೋ ಈ ಸ್ಟೆಪ್ಪಲ್ಲಿ ಸೀರೆ ಪಲ್ಲು ಕಲರ್ ತೊಗೊಳ್ಳಿ. ಇವಾಗ ದಾರಾನ ಲಾಕ್ ಮಾಡಿದ ನಂತರ 5 ಚೈನ್ ಅಥವಾ 4 ಚೈನ್ ಇಡ್ಸಿದ್ರೆ 4 ಚೈನ್ ಹಾಕಿ, 5 ಚೈನ್ ಇಡ್ಸಿದ್ರೆ 5 ಚೈನ್ ಹಾಕಿ, ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳಿ. ನನಗೆ 5 ಚೈನೇ ಹಿಡಿಸ್ತು. ಇವಾಗ 2 ಚೈನ್ ಹಾಕಿದ್ವಲ್ವ, 2 ಚೈನ್ ಒಳಗಡೆನೂ ಸಹ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿದ ನಂತರ ಕ್ರೋಶಾದ ಮೇಲೆ ಒಂದ್ಸರಿ ದಾರ ತೊಗೊಬೇಕು. ದಾರ ತೊಗೊಂಡು ತ್ರಿಬಲ್ ಕ್ರೋಶದ ಮೇಲೆ ಒಂದು ಸ್ಮಾಲ್ ಹೋಲ್ ಇರುತ್ತೆ ನೋಡಿ, ನಿಮಗೆ ತೋರಿಸ್ತಿದ್ದೀನಿ ಆ ಹೋಲ್ನ. ಆ ಹೋಲ್ ಏನಿದೆಯಲ್ವ, ಆ ಹೋಲ್ ಹಾಸಿ ದಾರ ತೊಗೊಂಬಂದು ಡಬಲ್ ಕ್ರೋಶ ಮಾಡ್ಕೊಬೇಕು. ಡಬಲ್ ಕ್ರೋಶ ಮಾಡಿದ ನಂತರ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಡಬಲ್ ಕ್ರೋಶಕ್ಕೆ ನಾವು ಲಾಕ್ ಮಾಡಬೇಕು. ಡಬಲ್ ಕ್ರೋಶಕ್ಕೆ ಲಾಕ್ ಮಾಡಿದ ನಂತರ ಒಂದು ಪಿಕಾಟ್ಸ್ ರೆಡಿ ಆಗುತ್ತೆ. ಇದೇ ಥರ ಎಲ್ಲ ಆರ್ಚಸ್ಗಳ್ನು ಎಲ್ಲ ಏನು ತ್ರಿಬಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಎಲ್ಲ ತ್ರಿಬಲ್ ಕ್ರೋಶಕ್ಕೂ ಒಂದೊಂದು ಪಿಕಾಟ್ಸ್ ಮಾಡ್ಕೊತ ಹೋಗಬೇಕು. ಕ್ರೋಶದ ಮೇಲೆ ಒಂದ್ಸರಿ ದಾರ ತೊಗೊಂಡು ತ್ರಿಬಲ್ ಕ್ರೋಶದ ಮೇಲಿರೋಂಥ ಹೋಲ್ಗೆ ಹೋಗಿ ದಾರ ತೊಗೊಂಬಂದು ಡಬಲ್ ಕ್ರೋಶ ಮಾಡ್ಕೊಬೇಕು. ಡಬಲ್ ಕ್ರೋಶ ಮಾಡಿದ ನಂತರ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶಕ್ಕೆ ಹೋಗಿ ದಾರ ತೊಗೊಂಬಂದು ಲಾಕ್ ಮಾಡಬೇಕು. ಈ ಸ್ಟೆಪ್ಪು ತುಂಬ ಈಸಿ ಇದೆ. ಇದೇ ಥರ ಎಲ್ಲ ತ್ರಿಬಲ್ ಕ್ರೋಶಕ್ಕೂ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು, ತುಂಬ ಗ್ರ್ಯಾಂಡಾಗಿ ಕೂಡ ಇರುತ್ತೆ. ನೋಡಿ, ನಾನಿಲ್ಲಿ ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ ಆರ್ಚ್ನ. ಈ ಥರ ಕಾಣುತ್ತೆ. ಫೋರ್ಟೀನ್ ತ್ರಿಬಲ್ ಕ್ರೋಶಕ್ಕೆ 14 ಪಿಕಾಟ್ಸ್ ಬರುತ್ತೆ. 14 ಪಿಕಾಟ್ಸ್ ಹಾಕಿದ ನಂತರ ಕರೆಕ್ಟಾಗಿ ಲಾಕ್ ಇರೋ ಕಡೆನೇ ಲಾಕ್ ಮಾಡಿ. ನೋಡಿ, ಇವಾಗ ಕರೆಕ್ಟಾಗಿ ಲಾಕ್ ಇರೋ ಕಡೆನೇ ಲಾಕ್ ಮಾಡಿದ್ದೀನಿ ನಾನು. ಈ ಥರ ಕಾಣುತ್ತೆ ಡಿಸೈನು. ತುಂಬ ಸ್ಟಿಫಾಗಿ ಕೂರುತ್ತೆ. ನೆಕ್ಸ್ಟು 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ. ಲಾಕ್ ಮಾಡಿದ ನಂತರ 2 ಚೈನ್ ಒಳಗಡೆ ಒಂದ್ಸರಿ ಲಾಕ್ ಮಾಡಿಕೊಂಡು ಇಲ್ಲಿಂದನೇ ತ್ರಿಬಲ್ ಕ್ರೋಶದ ಮೇಲೆ ಹೋಲ್ ಇರುತ್ತಲ್ಲ, ಆ ಹೋಲ್ಗೆ ಹೋಗಿ ದಾರ ತೊಗೊಂಬಂದು ಡಬಲ್ ಕ್ರೋಶ ಮಾಡ್ಕೊಬೇಕು. ಡಬಲ್ ಕ್ರೋಶ ಮಾಡಿದ ನಂತರ 3 ಚೈನ್ ತೊಗೊಂಡು ಅದೇ ಡಬಲ್ ಕ್ರೋಶಕ್ಕೆ ಹೋಗಿ ಲಾಕ್ ಮಾಡಬೇಕು. ಫ್ರೆಂಡ್ಸ್, ನಾನೇನಾದರೂ ತೋರಿಸ್ತಿರೋ ಅಂಥ ವಿಡಿಯೋ ನಿಮಗೆ ಸ್ಪೀಡ್ ಅನಿಸಿದರೆ ಸೆಟ್ಟಿಂಗ್ಸಲ್ಲೋಗಿ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಆಪ್ಷನ್ ಇರುತ್ತೆ, ಅಲ್ಲೋಗಿ ನಾರ್ಮಲ್ಗಿರುತ್ತೆ, ನಾರ್ಮಲ್ಗಿನ್ನೂ ಇನ್ನೂ ಕಡಿಮೆ ಇಟ್ಕೊಂಡು ವಿಡಿಯೋ ನೋಡಿ. ಹಾಗಾದರೆ ತುಂಬ ಬೇಗ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಇವಾಗ ಫಸ್ಟ್ನೇ ಆರ್ಚಲ್ಲಿ ಯಾವ ಥರ ಪಿಕಾಟ್ಸ್ ಮಾಡಿದ್ವೋ ಈ ಕಂಟಿನ್ಯೂಸ್ ಆಗಿ ಎಲ್ಲ ಆರ್ಚಸ್ಗೂ ನಾವು ಪಿಕಾಟ್ಸ್ ಮಾಡ್ಕೊಂಡು ಹೋಗಬೇಕು. ನೋಡಿ, ನಾನು ಎಲ್ಲ ಆರ್ಚ್ಗೂ ಮಾಡಿ ತೋರಿಸಿದ್ದೀನಿ. ನೋಡಿ, ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ, ಸ್ಟಿಫಾಗಿ ಕೂರುತ್ತೆ. ನೋಡಿ, ಬ್ಯಾಕಲ್ಲೂ ಸಹ ತೋರಿಸ್ತಿದ್ದೀನಿ. ನಾನು ಬೀಡ್ಸ್ ಹಾಕಿ ಸಹ ತೋರಿಸಿದ್ದೀನಿ ಯಾವ ಥರ ಬರುತ್ತೆ ಡಿಸೈನ್ ಅಂತ. ಇವತ್ತು ವಿತೌಟ್ ಬೀಡ್ಸ್ ತೋರಿಸ್ತಿದ್ದೀನಿ. 5 ಚೈನ್ ಏನಿದೆಯಲ್ವಾ, ಅಲ್ಲಿ ಕುಚ್ಚು ಬರುತ್ತೆ. ದಾರ ಏನು ಲಾಸ್ಟಲ್ಲಿ ಮಿಕ್ಕಿದೆಯೋ ಅದನ್ನ ಕುಚ್ಚು ಕಟ್ಟಬೇಕಾದ್ರೆ ಕಟ್ಕೊಳ್ಳಿ. ನಾನಿಲ್ಲಿ ಕುಚ್ಚು ಕಟ್ಟಿ ಸಹ ತೋರಿಸ್ತಿದ್ದೀನಿ ನೋಡಿ. ಕುಚ್ಚು ಕಟ್ಟೋಕ್ಕೆ ನಾನಿಲ್ಲಿ 117 ದಾರ ತೊಗೊಂಡಿದ್ದೀನಿ. ಅದು ಡಬಲ್ ಆದರೆ 227 ದಾರ ಆಗುತ್ತೆ. ನೋಡಿ, ಡಿಸೈನ್ ತುಂಬಾ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿದೆ. ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಎಂಬ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಡಿಸೈನ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.